ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್ ಪ್ರವೀಣ್ ಸರ್ ಅಟ್ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನೆಲ್ ಮಕ್ಕಳೇ. ಸೊ ಎಲ್ರಿಗೂ ಇನ್ನೂ ಒಂದು ಅದ್ಭುತವಾದ ಒಂದು ಲಾಂಗ್ ಫಾರ್ಮ್ ವಿಡಿಯೋಗೆ ಸುಸ್ವಾಗತ ಮಕ್ಕಳೇ. ಸೊ ದಿಸ್ ವಿಡಿಯೋ ಸ್ಪೆಷಲಿ ಫಾರ್ ಸೆಕೆಂಡ್ PUC ಮಕ್ಕಳು ಯಾರೆಲ್ಲ ಕ್ವಾರ್ಟರ್ಲಿ ಎಕ್ಸಾಮ್ಸ್ನ ಬರೀತಾ ಇದ್ದೀರೋ. ಸೊ ಇನ್ನೇ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮ್ಸ್ ಇನ್ನು ಒಂದು 2-3 ದಿನದಲ್ಲಿ ಬಂದೇ ಬರುತ್ತೆ. ಸೊ ಸೆಕೆಂಡ್ PUC ಮಕ್ಕಳಿಗೆ ಒಂದು ಸ್ವಲ್ಪ ರಿವಿಷನ್ ಟೈಪ್ ಆಗಲಿ ಅಂದ್ಬಿಟ್ಟು ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್ ಹೇಗಿದ್ರು ನಿಮ್ಮ ಫಸ್ಟ್ ಚಾಪ್ಟರ್ ಸೊಲ್ಯೂಷನ್ಸು, ಎರಡನೇ ಚಾಪ್ಟರ್ D&F ಬ್ಲಾಕು ಅಂಡ್ ಮೂರನೇ ಚಾಪ್ಟ್ರು ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋರೆನ್ಸು. ಸೊ ಹ್ಯಾಲೋ ಆಲ್ಕೇನ್ಸ್ ಅಂಡ್ ಹ್ಯಾಲೋರೆನ್ಸಲ್ಲಿ ಯಾವುದೇ ಥರ ಫಾರ್ಮುಲಾಸ್ ಬರಲ್ಲ. ಸೊ ಫಾರ್ಮುಲಾಸ್ ಬರೋದು, ನ್ಯೂಮರಿಕಲ್ಸ್ ಬರೋದು ನಿಮ್ಮ D&F ಬ್ಲಾಕಲ್ಲಿ ಮತ್ತು ಸೊಲ್ಯೂಷನ್ಸಲ್ಲಿ. ಸೊ D&F ಬ್ಲಾಕಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಬರುತ್ತೆ, ಅದು ಬಿಟ್ಟರೆ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಸಿಕ್ಕಾಪಟ್ಟೆ ನ್ಯೂಮರಿಕಲ್ಸ್ ಬರುತ್ತೆ. ಸೊ ಬೇಗ ರಿವಿಷನ್ ಆಗಲಿ ಅಂತ ಒಂದು 10 ಮಿನಿಟ್ಸಲ್ಲಿ ಇರುವಂಥ ಎಲ್ಲ ಫಾರ್ಮುಲಾಸು ವಿತ್ ದಿ ವಾಟ್ ಇಸ್ ದಟ್ ಫಾರ್ಮುಲಾದಲ್ಲಿ ಇರುವ ಕಾನ್ಸ್ಟಿಟ್ಯೂಯನ್ಸ್ನ ಹೇಳ್ಕೊಡ್ತೀನಿ. ಸೊ ಬೇಗ ವಿಡಿಯೋ ನೋಡ್ಕೊಳ್ಳಿ, ಮೆಮರೈಸ್ ಮಾಡ್ಕೊಳ್ಳಿ ಮಕ್ಕಳೇ. ಸೊ ಮರಿದಂಗೆ ಈ ವಿಡಿಯೋಗೆ ಒಂದು ಲೈಕು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ, ಇದೇ ಥರ ಒಂದು ಕಂಟೆಂಟ್ ಬರಲಿಕ್ಕೆ. ಸೊ ಅದೇ ಥರ ನಿಮ್ಮ ಸೆಕೆಂಡ್ PUCಯಲ್ಲಿ ಕೆಮಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ 35ಗೆ ಬೇಗ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಹಾಕಿ ಮಕ್ಕಳೇ. ಸೊ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಎಸ್, ಸೆಕೆಂಡ್ PUC ಕ್ವಾರ್ಟರ್ಲಿ 1 ಇಂಪಾರ್ಟೆಂಟ್ ಕೆಮಿಸ್ಟ್ರಿ ಫಾರ್ಮುಲಾಸ್, ಆ ಕ್ವಿಕ್ ರಿವಿಷನ್. ಓಕೆ, ರಿವಿಷನ್ ಥರ. ಸೊ ಬೇಗ ಹೋಗೋಣ ಮಕ್ಕಳೇ. ಸೊ ಸೊಲ್ಯೂಷನ್ ಚಾಪ್ಟ್ರಿಂದ ನಮಗೆ ಸಿಕ್ಕಾಪಟ್ಟೆ ನ್ಯೂಮರಿಕಲ್ಸ್ ಬರುತ್ತೆ, ಅದರಲ್ಲಿ ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಇದೆ. ಒಂದೊಂದೇ ಮೆಮರೈಸ್ ಮಾಡ್ಕೊಂಡು ಹೋಗೋಣ. ಇದೆಲ್ಲ ಓದಿರಬೇಕು, ಜಸ್ಟ್ ಮೆಮೊರಿ ವಿಡಿಯೋ ಮಕ್ಕಳೇ ಅಷ್ಟೇ. ಸೊ ಫಸ್ಟ್ ಫಾರ್ಮುಲಾ ಏನು ಬರುತ್ತೆ ನಮಗೆ? ಮಾಸ್ ಬೈ ಪರ್ಸೆಂಟೇಜ್ ವ್ಯಾಲ್ಯೂ ಅಲ್ವಾ? ಸೊ ಮಾಸ್ ಬೈ ಪರ್ಸೆಂಟೇಜ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮಾಸ್ ಆಫ್ ದಿ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದಿ ಸೊಲ್ಯೂಷನ್ ಇಂಟು 100 ಮಾಡಿದ್ರೆ ನಿಮಗೆ ಮಾಸ್ ಪರ್ಸೆಂಟೇಜ್ ಯಾವ್ದು ಕಂಡುಹಿಡಿತಿದ್ದೀರೋ ಅದ್ರ ನಿಮಗೆ ಗೊತ್ತಾಗುತ್ತೆ ಅಲ್ವಾ? ಎಸ್. ಸೊ ನೆಕ್ಸ್ಟ್ ಫಾರ್ಮುಲಾ ಏನಿದೆ? ವಾಲ್ಯೂಮ್ ಪರ್ಸೆಂಟೇಜ್. ಸೊ ವಾಲ್ಯೂಮ್ ಪರ್ಸೆಂಟೇಜ್ ಹೆಂಗೆ ಕಂಡುಹಿಡಿತೀರಾ? ವೆರಿ ಸಿಂಪಲ್. ವಾಲ್ಯೂಮ್ ಆಫ್ ದಿ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇಂಟು 100. ಸೊ ಸೊಲ್ಯೂಟು ಸಾಲ್ವೆಂಟ್ ಅಂದರೆ ಏನಂತ ಗೊತ್ತಲ್ಲ? ಸೊಲ್ಯೂಟ್ ಅಂದರೆ ಕಮ್ಮಿ ಕ್ವಾಂಟಿಟಿಯಲ್ಲಿ ಇರುವಂಥದ್ದು, ಸಾಲ್ವೆಂಟ್ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಇರುವುದು. ಸೊಲ್ಯೂಟು ಸಾಲ್ವೆಂಟ್ ಒಟ್ಟಿಗೆ ಸೇರಿದರೆ ಸೊಲ್ಯೂಷನ್ ಆಗುತ್ತೆ. ಎಸ್. ನೆಕ್ಸ್ಟ್, ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದ ಸೊಲ್ಯೂಷನ್ ಇಂಟು 100. ಸೊ ಇದು ನಿಮಗೆ ಮಾಸ್ ಬೈ ವಾಲ್ಯೂಮ್ ಪರ್ಸೆಂಟೇಜ್ನ ಕಂಡುಹಿಡಿಯೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟು ಪಾರ್ಟ್ಸ್ ಪರ್ ಮಿಲಿಯನ್ PPM. ಅದಕ್ಕೇನು ಫಾರ್ಮುಲಾ? ಮಾಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸೊಲ್ಯೂಷನ್ ಇಂಟು 10⁶. ಅಂದರೆ ಸೊಲ್ಯೂಟು ಸಿಕ್ಕಾಪಟ್ಟೆ ಕಮ್ಮಿ ಪ್ರಮಾಣದಲ್ಲಿತ್ತು ಅಂದರೆ ನಾವು ಮಾಸ್ ಪರ್ ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಅನ್ನೋ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದ್ದಿಲ್ಲ? ಮಾಸ್ ಪರ್ಸೆಂಟೇಜ್, ವಾಲ್ಯೂಮ್ ಪರ್ಸೆಂಟೇಜ್, ಮಾಸ್ ಬೈ ವಾಲ್ಯೂಮ್ ಆ್ಯಂಡ್ ಪಾರ್ಟ್ಸ್ ಪರ್ ಮಿಲಿಯನ್. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸೊ ದಯವಿಟ್ಟು ಈ ಫಾರ್ಮುಲಾಸ್ನ ಮೆಮರೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಅದರಲ್ಲಿ ಫಸ್ಟ್ ಬರೋದು ಮೋಲ್ ಫ್ರ್ಯಾಕ್ಷನ್. ಏನು ಸರ್ ಮೋಲ್ ಫ್ರ್ಯಾಕ್ಷನ್? ಸೊ ಮೋಸ್ಟ್ ಪ್ರಾಬ್ಲಮ್ ನಿಮಗೆ ನಂಬರ್ ಆಫ್ ಮೋಲ್ಸ್ ಗೊತ್ತಿರುತ್ತೆ ಅಲ್ವಾ? ನಂಬರ್ ಆಫ್ ಮೋಲ್ಸಲ್ಲಿ ಅಂದರೆ ಏನು? ಸೊ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಮಾಡಿದ್ರೆ ನಾವು ನಂಬರ್ ಆಫ್ ಮೋಲ್ ಸಿಗುತ್ತೆ. ಮೋಲ್ ಫ್ರ್ಯಾಕ್ಷನ್ ಅಂದರೆ ಒಂದು ಸೊಲ್ಯೂಷನಲ್ಲಿ ಸೊಲ್ಯೂಟದು ನಂಬರ್ ಆಫ್ ಮೋಲ್ಸು, ಸಾಲ್ವೆಂಟ್ದು ನಂಬರ್ ಆಫ್ ಮೋಲ್ಸು ಎರಡೂ ಸೇರಿದರೆ ಓವರ್ ಆಲ್ ಮೋಲ್ ಆಫ್ ದಿ ಸೊಲ್ಯೂಷನ್ ಸಿಗುತ್ತೆ. ಸೊಲ್ಯೂಟದು ಎಷ್ಟು ಮೋಲ್ ತೊಗೊಂಡಿದೆ ಅದನ್ನು ಮೋಲ್ ಫ್ರ್ಯಾಕ್ಷನ್, ಸಾಲ್ವೆಂಟ್ ಎಷ್ಟು ಮೋಲ್ಸ್ ತೊಗೊಂಡಿದೆ ಓವರ್ ಆಲಲ್ಲಿ ಅದನ್ನು ಮೋಲ್ ಫ್ರ್ಯಾಕ್ಷನ್ ಆಫ್ ಸೊಲ್ಯೂಟ್ ಅಂತ ಕರಿತೀವಿ. ಸೊ ಆ ಥರ ಮೋಲ್ ಫ್ರ್ಯಾಕ್ಷನ್ನ ಕಂಡುಹಿಡಿಯೋಕ್ಕೆ ಯೂಸ್ ಮಾಡ್ತೀರಾ. ಸೊ XA = NA/NA ಡಿವೈಡೆಡ್ ಬೈ NB. ಏನಂದರೆ ನಂಬರ್ ಆಫ್ ಮೋಲ್ಸ್. ಇವಾಗ 2 ಇತ್ತು ಅಂದರೆ A and B ಅಂತ ಕಾನ್ಸ್ಟೆಂಟ್ ಇತ್ತು ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ A, ನಂಬರ್ ಆಫ್ ಮೋಲ್ಸ್ ಆಫ್ B. ಸೊ ಮೋಲ್ ಫ್ರ್ಯಾಕ್ಷನ್ ಆಫ್ ಎನಿಥಿಂಗ್ XA = NA ಡಿವೈಡೆಡ್ ಬೈ NA + NB. ಅದೇ ಥರ ಮೋಲ್ ಫ್ರ್ಯಾಕ್ಷನ್ ಆಫ್ Bಗೂ ಕಂಡುಹಿಡ್ಕೋಬೋದು. ಜ್ಞಾಪಕ ಇಟ್ಕೊಳ್ಳಿ, ಮೋಲ್ ಫ್ರ್ಯಾಕ್ಷನ್ ಆಫ್ A + ಮೋಲ್ ಫ್ರ್ಯಾಕ್ಷನ್ ಆಫ್ B ಆಲ್ವೇಸ್ = 1. ಅರ್ಥ ಆಗ್ತಿದೆಯಲ್ಲ? ಎಸ್, ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಮೊಲಾರಿಟಿ. ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಮೊಲಾರಿಟಿ ಅನ್ನೋದು ಯಾವತ್ತು ಸೊಲ್ಯೂಟ್ನ 1 ಲೀಟರ್ ಆಫ್ ಸೊಲ್ಯೂಷನಲ್ಲಿ ಡಿಸಾಲ್ವ್ ಮಾಡಿಕೊಂಡ್ರೆ ಏನಾಗುತ್ತೆ ಅನ್ನೋದೇ ಮೊಲಾರಿಟಿ. ಸೊ ಮೊಲಾರಿಟಿ ಹೆಂಗೆ ಕಂಡುಹಿಡಿತೀರಾ? ಸೊ ಮೊಲಾರಿಟಿ = ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್ಸ್. ಅಂದರೆ ಮಾಸ್ ಬೈ ಮಾಲಿಕ್ಯುಲರ್ ಮಾಸ್ ಇಂಟು 1000 ಡಿವೈಡೆಡ್ ಬೈ ವಾಲ್ಯೂಮ್ ಅಂತ ನೀವು ತಗೋಬೋದು. ಮೋಲ್ಸ್ ಆಫ್ ದಿ ಸೊಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ದಿ ಸೊಲ್ಯೂಷನ್ ಇನ್ ಲೀಟರ್ಸ್ 1000 ಬರುತ್ತೆ ಅಲ್ವಾ ಮಕ್ಕಳೇ? ಸೊ ಜ್ಞಾಪಕ ಇಟ್ಕೊಳ್ಳಿ. ಅದರ SI ಯೂನಿಟ್ ಬಂದ್ಬಿಟ್ಟು ಮೋಲ್ ಪರ್ ಲೀಟರ್ ಇನ್ವರ್ಸ್. ವಾಟ್ ಈಸ್ ದಿ SI ಯೂನಿಟ್? SI ಯೂನಿಟ್ ಬರೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು, ಮೋಲ್ ಪರ್ ಲೀಟರ್ ಇನ್ವರ್ಸ್. ಸೊ ಅದೇ ಥರ ನೆಕ್ಸ್ಟ್ ಬರೋದು ಮೊಲಾಲಿಟಿಯಲ್ಲಿ ಏನಂದರೆ ಎರಡು ಸಾಲಿಡ್ನ ಮಿಕ್ಸ್ ಮಾಡೋದು. ಅದು ಸೊಲ್ಯೂಟು ಸಾಲಿಡ್ ಇರುತ್ತೆ ಮೊಲಾರಿಟಿಯಲ್ಲಿ, ಡಿಸಾಲ್ವ್ ಮಾಡುವಂಥ ಸಾಲ್ವೆಂಟು ನೀರಾಗಿರುತ್ತೆ, ವಾಟರ್ ಏಕ್ವೇಸ್ ಇರುತ್ತೆ.
ಅಲ್ಲಿ ಮೊಲಾರಿಟಿ ಬರುತ್ತೆ. ಮೊಲಾರಿಟಿಯಲ್ಲಿ ಸೊಲ್ಯೂಟ್ ಟು ಸಾಲ್ವೆಂಟ್ ಎರಡು ಸಾಲಿಡಲ್ಲಿ ಇರುತ್ತೆ. ಸೊ ಅವಾಗ ಏನು ಮಾಡ್ತೀವಿ, ಮೊಲಾರಿಟಿ ಎಮ್ ಇಸ್ ಈಕ್ವಲ್ ಟು ಮೋಲ್ಸ್ ಆಫ್ ದ ಸೊಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ಸ್ ಇನ್ kg. ಸೊ ಇದಕ್ಕೇನು SI ಯೂನಿಟು ಮೋಲ್ kg ಇನ್ವರ್ಸ್. ಅಲ್ಲಿ ನೀರು ಇರೋದಕ್ಕೆ ಲೀಟರು, ಇಲ್ಲಿ ಸಾಲಿಡ್ ಇರೋದಕ್ಕೆ kg ಇನ್ವರ್ಸು. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಸೊ ನೆಕ್ಸ್ಟು ರಿಲೇಷನ್ ಬಿಟ್ವೀನ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಸೊ ಮೊಲಾಲಿಟಿಗೂ ಏನು ವ್ಯತ್ಯಾಸ, ಏನು ಡಿಫ್ರೆನ್ಸ್ ಅಥವಾ ಏನು ಸಂಬಂಧ ಇದೆ? ಸೊ ಎಮ್ ಇಸ್ ಈಕ್ವಲ್ ಟು 1000 ಇಂಟು ಮೊಲಾಲಿಟಿ ಇಂಟು ಡಿ ಡಿವೈಡೆಡ್ ಬೈ 1000 ಪ್ಲಸ್ ಎಮ್ ಆಫ್ M2. ಅರ್ಥ ಆಗ್ತಿದ್ದಿಲ್ಲ? ಸೊ ವೇರ್ M2 ಇಸ್ ಈಕ್ವಲ್ ಟು ಮೊಲಾರ್ ಮಾಸ್ ಆಫ್ ದಿ ಸೊಲ್ಯೂಟ್. ಇದು ಕೂಡ ನಿಮ್ಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ, ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸೊ ರಿಲೇಷನ್ ಬಿಟ್ವೀನ್ ಮೊಲಾರಿಟಿ ಆ್ಯಂಡ್ ಮೊಲಾಲಿಟಿ. ಕ್ಲಿಯರ್? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ 10th ಒಂದು ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಅಂದರೆ ಇದೆಲ್ಲ ಕಾಲಿಗೇಟಿವ್ ಪ್ರಾಪರ್ಟಿಸಿಗೆ ಸೇರಿರುತ್ತೆ. ಅಂದರೆ ಹೆನ್ರೀಸ್ ಲಾ ಅಲ್ವಾ? ಸೊ ಹೆನ್ರೀಸ್ ಲಾ ಏನು ಹೇಳುತ್ತೆ ಅಂದರೆ, ಒಂದು ಗ್ಯಾಸು ಮತ್ತು ಲಿಕ್ವಿಡ್ ಮಿಕ್ಸ್ ಮಾಡೋಕ್ಕೆ ಏನು ಬೇಕು ಅಲ್ವಾ, ಗ್ಯಾಸ್ದು ವೇಪರ್ ಫೇಸು ಲಿಕ್ವಿಡ್ ವೇಪರ್ ಫೇಸು ಮಿಕ್ಸ್ ಆಗಬೇಕಂದ್ರೆ ಏನು ಕಂಡೀಷನ್ ಆಗಬೇಕು, ಅದಲ್ವಾ ರೂಲ್ಸ್ ಹೇಳೋದು. ಸೊ ಪಾರ್ಷಿಯಲ್ ಪ್ರೆಷರ್ ಈಸ್ ಈಕ್ವಲ್ ಟು ಹೆನ್ರೀಸ್ ಕಾನ್ಸ್ಟೆಂಟ್ ಇಂಟು ಮೋಲ್ ಫ್ರಾಕ್ಷನ್, ವೇರ್ KH ಇಸ್ ಹೆನ್ರೀಸ್ ಕಾನ್ಸ್ಟೆಂಟ್. ಹೆನ್ರೀಸ್ ಕಾನ್ಸ್ಟೆಂಟ್ ಜಾಸ್ತಿ ಇದ್ದಷ್ಟು ಆ ಗ್ಯಾಸು ನೀರಲ್ಲಿ ಅಂದರೆ ಆ ಗ್ಯಾಸು ಲಿಕ್ವಿಡಲ್ಲಿ ಮಿಕ್ಸ್ ಮಾಡುವಂಥ ಪ್ರಾಬಬಿಲಿಟಿ ತುಂಬ ಕಡಿಮೆ. ಸೊ ಯಾವತ್ತೂ ಒಂದು ಗ್ಯಾಸು ಒಂದು ನೀರಲ್ಲಿ ಅಥವಾ ಒಂದು ಲಿಕ್ವಿಡಲ್ಲಿ ಮಿಕ್ಸ್ ಆಗಬೇಕಂದ್ರೆ KH ವ್ಯಾಲ್ಯೂ ಅಂದರೆ ಹೆನ್ರೀಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವತ್ತೂ ಕಡಿಮೆ ಇರಬೇಕು. ಕ್ಲಿಯರ್? ಸೊ ಪಾರ್ಷಿಯಲ್ ಪ್ರೆಷರ್, ಮೋಲ್ ಫ್ರಾಕ್ಷನ್, ಇದನ್ನು ನಾವು ಹೆನ್ರೀಸ್ ಲಾ ಅಂತ ಕರಿತೀವಿ. ನೆಕ್ಸ್ಟ್ ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್. ಸೊ P0 ಮೈನಸ್ P ಡಿವೈಡೆಡ್ ಬೈ P ವಿಚ್ ಇಸ್ ಈಕ್ವಲ್ ಟು XB ಅಂತ. ಸೊ XB ಅಂದರೆ ಮೋಲ್ ಫ್ರಾಕ್ಷನ್ ಆಫ್ ಎ ಸೊಲ್ಯೂಟು, P ಅಂದರೆ ವೇಪರ್ ಪ್ರೆಷರ್ ಆಫ್ ದಿ ಸೊಲ್ಯೂಷನು, ಆ್ಯಂಡ್ ವೆರಾಸ್ P0 ಅಂದರೆ ವೇಪರ್ ಪ್ರೆಷರ್ ಆಫ್ ದಿ ಸೇಮ್ ಸೊಲ್ಯೂಟ್ ಇನ್ ದ ಪ್ಯೂರೆಸ್ಟ್ ಫಾರ್ಮ್. ಓಕೆ, ನಾನು ತಿರ್ಗಾ ಹೇಳ್ತಾ ಇದ್ದೀನಿ, ಜಸ್ಟ್ ಮೆಮರೈಸ್ ಮಾಡ್ತಾ ಇದ್ದೀನಿ ಮಕ್ಕಳ, ಯಾವುದು ಹೊಸದಾಗಿ ನಿಮ್ಗೆ ಹೇಳ್ಕೊಡ್ತಾ ಇಲ್ಲ. ನೆಕ್ಸ್ಟು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಇದೆಲ್ಲ ಕಾಲಿಗೇಟಿವ್ ಪ್ರಾಪರ್ಟೀಸ್, ಕರೆಕ್ಟ್ ಅಲ್ವಾ? ಸೊ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಡೆಲ್ಟಾ TB ಈಸ್ ಈಕ್ವಲ್ ಟು KB ಬೈ M. ವಾಟ್ ಈಸ್ ಡೆಲ್ಟಾ TB? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. KB ಅಂದರೆ ಇಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್, M ಅಂದರೆ ಮೊಲಾರಿಟಿ. ಓಕೆ, ಇಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಮತ್ತು ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಅಂತ ಬರುತ್ತೆ, ಜ್ಞಾಪಕ ಇಟ್ಕೋಬೇಕು. ನೆಕ್ಸ್ಟು ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟು. Okay, so TB is equal to TB naught plus delta TB, where TB is equal to boiling point of the solvent, T naught B is equal to boiling point of the pure solvent. TB is equal to elevation in boiling point. ಎಷ್ಟು ಡಿಫ್ರೆನ್ಸ್ ಬರ್ತಾ ಇದೆ ಅಂತ. So finally, depression in freezing point. Delta TF is equal to KF by M, whereas delta TF from the depression in freezing point ಎಷ್ಟು ಕಡಿಮೆ ಆಯಿತು? ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ KF ಅಂದರೆ M ಅಂದರೆ ಮೊಲಾಲಿಟಿ. ಸೊ ಹೆನ್ರೀಸ್ ಲಾ, ರಿಲೇಟಿವ್ ಲೋವರಿಂಗ್ ಆಫ್ ವೇಪರ್ ಪ್ರೆಷರ್, ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್, ಅದಾದಮೇಲೆ ನೆಕ್ಸ್ಟು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಸೊ ಇದೆಲ್ಲ ನಿಮ್ಮ ಕಾಲಿಗೇಟಿವ್ ಪ್ರಾಪರ್ಟಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್. ನೆಕ್ಸ್ಟ್, ಸೊ ಸೇಮ್ ಫ್ರೀಸಿಂಗ್ ಪಾಯಿಂಟು ಆಯಿತು, ಫ್ರೀಸಿಂಗ್ ಪಾಯಿಂಟ್ ಈಗ ಜಸ್ಟ್ ಮುಗಿಸಿದ್ವಿ. ಈಗ ಅಸ್ಮಾಟಿಕ್ ಪ್ರೆಷರ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಅಸ್ಮಾಟಿಕ್ ಪ್ರೆಷರ್ ಅಂದರೆ ಏನು? ಒಂದು ಅಸ್ಮಾಸಿಸ್ನ ಸ್ಟಾಪ್ ಮಾಡೋಕ್ಕೆ ಆಪೋಸಿಟಲ್ಲಿ ಏನು ಫೋರ್ಸ್ನ ನಾನು ಅಪ್ಲೈ ಮಾಡ್ತೀನೋ ಅದನ್ನು ಅಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀನಿ ಅಲ್ವಾ ಮಕ್ಕಳೇ? ಸೊ ಅಸ್ಮಾಟಿಕ್ ಪ್ರೆಷರ್ ಈಸ್ ಗಿವನ್ ಬೈ ಪೈ ಈಸ್ ಈಕ್ವಲ್ ಟು CRT, ವೇರ್ ಪೈ ಈಸ್ ಅಸ್ಮಾಟಿಕ್ ಪ್ರೆಷರ್, C is molarity of the solution, R is the universal gas constant, T is the absolute temperature, N is the number of moles of the solute, V is the volume of the solution. So ಇದರ ನೆಕ್ಸ್ಟ್ ಫಾರ್ಮ್ ಇದು ಕಾನ್ಸಂಟ್ರೇಷನ್ ಇಂಟು ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಇಂಟು ಟೆಂಪರೇಚರ್. ಅರ್ಥ ಆಗ್ತಿದೆಯಲ್ಲ? ಸೊ NVRT, C ಬದಲು C is equal to NV ಅಂತ ಬರ್ದು ಸಬ್ಸ್ಟಿಟ್ಯೂಟ್ ಮಾಡಿರೋದು, ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟು ವ್ಯಾಂಟಾಫ್ಸ್ ಫ್ಯಾಕ್ಟರ್ ಯಾವಾಗ ಬರುತ್ತೆ? ಯಾವಾಗ ಮಾಲಿಕ್ಯೂಲ್ಸು ಅಸೋಸಿಯೇಷನ್ ಡಿಸೋಸಿಯೇಷನ್ ಅಂಡರ್ಗೋ ಆಗುತ್ತೋ ಆವಾಗ ಕಾಲಿಗೇಟಿವ್ ಪ್ರಾಪರ್ಟೀಸು ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ಮತ್ತು ಥಿಯರಿಟಿಕಲ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಇದನ್ನು ಓವರ್ಕಮ್ ಮಾಡೋಕ್ಕೆ ವ್ಯಾಂಟಾಫ್ಸ್ ಫ್ಯಾಕ್ಟರ್ ಅನ್ನೋ ಫ್ಯಾಕ್ಟ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ವ್ಯಾಂಟಾಫ್ಸ್ ಫ್ಯಾಕ್ಟರ್ ಅಂದರೆ I ಅಂತ ಅರ್ಥ ಅಲ್ವಾ? ಸೊ ವ್ಯಾಂಟಾಫ್ಸ್ ಫ್ಯಾಕ್ಟರ್ I is equal to absorbed colligative property divided by calculated colligative property. ಓಕೆ, ಅಥವಾ ಈ ಫಾರ್ಮುಲಾ ಕೂಡ ನೀವು ಯೂಸ್ ಮಾಡ್ಬೋದು. ವೆರಾಸ್ ವ್ಯಾಂಟಾಫ್ಸ್ ಫ್ಯಾಕ್ಟರ್ ಇಸ್ ಐಗೆ ವ್ಯಾಲ್ಯೂ -1, 0, 1 ಅಂತ ಬರುತ್ತೆ, ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ. ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅದು ಕೂಡ ಇಂಪಾರ್ಟೆಂಟ್. ಡಿಗ್ರಿ ಆಫ್ ಡಿಸೋಸಿಯೇಷನ್ I is equal to 1 plus alpha of N-1, where I is Van't-Hoff's factor, alpha is degree of dissociation, where N is the number of ions products produced per formula unit. ಎಷ್ಟು ions produce ಆಗುತ್ತೆ ಅಂತ. ನೆಕ್ಸ್ಟ್ ಡಿಗ್ರಿ ಆಫ್ ಅಸೋಸಿಯೇಷನ್, ಡಿಗ್ರಿ ಆಫ್ ಡಿಸೋಸಿಯೇಷನ್ ನೋಡಿದ್ವಿ. ಇವಾಗ ಡಿಗ್ರಿ ಆಫ್ ಅಸೋಸಿಯೇಷನ್ ಅಂದರೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? I is equal to 1 minus alpha of N-1 divided by N. ಸೊ ಇದೆಲ್ಲನೂ ಆಸ್ವಾಲ್ಸ್ ಡೈಲ್ಯೂಷನ್ ಲಾ ಇಂದ ತಗೊಂಬಂದಿರುವಂಥ ಫಾರ್ಮುಲಾ, ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ವ್ಯಾಂಟಾಫ್ಸ್ ಫ್ಯಾಕ್ಟರ್, ಡಿಗ್ರಿ ಆಫ್ ಅಸೋಸಿಯೇಷನ್, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಸೋಸಿಯೇಟೆಡ್.
ಸೊ ಡಿಗ್ರಿ ಆಫ್ ಡಿಸೋಸಿಯೇಷನ್, ಡಿಗ್ರಿ ಆಫ್ ಅಸೋಸಿಯೇಷನ್, ವ್ಯಾನ್ ಟಾಪ್ಸ್ ಫ್ಯಾಕ್ಟರ್, ಆಸ್ಮಾಟಿಕ್ ಪ್ರೆಷರ್ ಮತ್ತು ಫ್ರೀಸಿಂಗ್ ಪಾಯಿಂಟ್ ಮಕ್ಕಳೇ. ಎಸ್, ಸೊ ಅದಷ್ಟು ಬಂದ್ಬಿಟ್ಟು ನಿಮಗೆ ಯಾವ ಚಾಪ್ಟ್ರಪ್ಪ, ದಿಸ್ ಇಸ್ ಸೊಲ್ಯೂಷನ್ ಚಾಪ್ಟ್ರಲ್ಲಿ ಬೇಕಾಗಿರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್. ಇವಾಗ ಡಿ ಆ್ಯಂಡ್ ಎಫ್ ಬ್ಲಾಕಿಗೆ ಯಾವ್ಯಾವ ಇಂಪಾರ್ಟೆಂಟ್ ಫಾರ್ಮುಲಾಸ್ ಬೇಕಾಗುತ್ತೆ ಅಂತ ನೋಡೋಣ. ಸೊ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಜಾಸ್ತಿ ಫಾರ್ಮುಲಾಸ್ ಏನಿಲ್ಲ, ಸಿಂಪಲ್ ಇದೆ. ಬಿಕಾಸ್ ಡಿ ಆ್ಯಂಡ್ ಎಫ್ ಬ್ಲಾಕ್ ಇಸ್ ಎ ಥಿಯರಿಟಿಕಲ್ ಚಾಪ್ಟರ್, ಥಿಯರಿ ಬೇಸಸ್ ಜಾಸ್ತಿ ಬರುತ್ತೆ. ಸೊ ನ್ಯೂಮರಿಕಲ್ಸಿಂದ ಒಂದೇ ಕ್ವೆಶನ್ ಬರುತ್ತೆ ಮ್ಯಾಕ್ಸ್ ಟು ಮ್ಯಾಕ್ಸ್. ನೋಡೋಣ ಬನ್ನಿ ಯಾವ್ಯಾವ ಫಾರ್ಮುಲಾಸ್ ನಾವು ಜ್ಞಾಪಕ ಇಟ್ಕೋಬೇಕು ಅಂತ. ವೆರಿ ವೆರಿ ಇಂಪಾರ್ಟೆಂಟ್, ಸ್ಪಿನ್ ಕ್ವಾಂಟಮ್ ಅಂದರೆ ಸ್ಪಿನ್ ಓನ್ಲಿ ಫಾರ್ಮುಲಾ. ಮ್ಯೂ ಇಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎನ್ ಆಫ್ ಎನ್ ಪ್ಲಸ್ ಟು ಬೋರ್ ಮ್ಯಾಗಟಾನ್. ಬಿ ಎಮ್ ಅಂದರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್, ಅಯಾನ್ಸ್ಗೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಇದೆಯಾ ಇಲ್ವಾ ಅಂತ, ವೆದರ್ ಇಟ್ ಇಸ್ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಅಥವಾ ಡಯಾಮ್ಯಾಗ್ನೆಟಿಕ್ ಅಂತ ಕಂಡುಹಿಡಿಯಲಿಕ್ಕೆ ಅಲ್ವಾ ಮಕ್ಕಳೇ. ಸೊ ವೇರ್ ಮ್ಯೂ ಇಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಮೂವ್ಮೆಂಟು, ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ನ ನೀವು ಚಾರ್ಟ್ನ ಬರೆದು ಅಥವಾ ಎಲೆಕ್ಟ್ರಾನಿಕ್ ಕಾನ್ಫಿಗ್ರೇಷನ್ ಅಥವಾ ಎಲೆಕ್ಟ್ರಾನಿಕ್ ಸೆಲ್ನ ಬರೆದು ಅಲ್ಲಿ ನೋಡ್ತೀರಾ ಅಲ್ವಾ. ಎಸ್, ಸೊ ಎಸ್ ಐ ಯೂನಿಟ್ ಮರಿಬೇಡಿ, ಇಟ್ ಇಸ್ ಬೋರ್ ಮೆಗಟಾನ್. ಸೊ ಆಕ್ಸಿಡೇಷನ್ ನಂಬರ್ ಅಂದರೆ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಚಾರ್ಜ್ ಆನ್ ದಿ ಅಯಾನ್. ಸೊ ಅಯಾನ್ ಮೇಲೆ ಏನು ಚಾರ್ಜ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಆಕ್ಸಿಜನ್ -2 ಅಂದರೆ -2 is the charge. ಆ ಥರ Na ಪ್ಲಸ್ ಅಂದರೆ +1 is the charge, simple as that. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ಸ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ n-1 of d of 1 plus 1 to 10 where n of 0 to 2. ಸೊ ದಿಸ್ ಇಸ್ ದಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಮಕ್ಕಳೇ. ಸೊ ಅದೇ ಥರ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಇದೆಲ್ಲ ಏನು ನೆಸೆಸಿಟಿ ಇಲ್ಲ. ಸೊ ಲ್ಯಾಂಥನೈಡ್ ಕಂಟ್ರಾಕ್ಷನ್ ಇದಕ್ಕೂ ಅಷ್ಟೇ, ಲ್ಯಾಂಥನೈಟ್ಸು ಆಕ್ಟಿನೈಟ್ಸ್ಗೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಜ್ಞಾಪಕ ಇಟ್ಕೊಳ್ಳಿ, ಅದು ಕೂಡ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟು ಸೊ ಇದರಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಇದೆಲ್ಲ ಪೇಪರಲ್ಲಿ ಕೊಡ್ತಾರೆ. ಬಟ್ ಅಕಸ್ಮಾತ್ ನಿಮಗೆ ಬೇಕು, ನಾನು ಜ್ಞಾಪಕ ಇಟ್ಕೋಬೇಕು ಅಂದರೆ ಇದನ್ನು ನೀವು ಯುಟಿಲೈಸ್ ಮಾಡ್ಕೋಬೋದು. ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಫಾರ್ ವಾಟರ್ ಇಲ್ಲಿದೆ ನೋಡಿ, 1.86 ಕೆಲ್ವಿನ್ kg ಮೋಲ್ ಯೂನಿವರ್ಸ್. ಓಕೆ, ಯುಬಿಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಫಾರ್ ವಾಟರ್ ಇದೆಲ್ಲ ಕಾನ್ಸ್ಟೆಂಟ್ಸ್ ಮಕ್ಕಳೇ, 0.52 ಕೆಲ್ವಿನ್ kg ಪರ್ ಮೋಲ್ ಇನ್ವರ್ಸ್. ಆ್ಯಂಡ್ ಸಿಮಿಲರ್ಲಿ ಗ್ಯಾಸ್ ಕಾನ್ಸ್ಟೆಂಟ್ ಇದನ್ನ ಎರಡು ಥರ ಬರ್ಕೋಬೋದು. ಸೊ ಅಟ್ಮಾಸ್ಫಿಯರಿಕ್ ಕೆಲ್ವಿನ್ ಇನ್ವರ್ಸ್ ಮೋಲ್ ಇನ್ ಅಂದರೆ ಸೊ 0.0821 ಅಥವಾ 8.314 ಜೌಲ್ ಕೆಲ್ವಿನ್ ಇನ್ವರ್ಸ್ ಅಥವಾ ಮೋಲ್ಸಲ್ಲಿ ನೀವು ಬರ್ಕೋಬೋದು. ಅರ್ಥ ಆಗ್ತಿದ್ದಿಲ್ಲ. ಇದೆಲ್ಲ ಜ್ಞಾಪಕ ಇಟ್ಕೊಂಡು ನೆಸೆಸಿಟಿ ಇಲ್ಲ, ಎಕ್ಸಾಮ್ಸಲ್ಲಿ ಕೊಡ್ತಾರೆ ಒಂದು ಫಾರ್ಮುಲಾದಲ್ಲಿ. ಇಲ್ಲ ಸರ್ ನಾನು ಜ್ಞಾಪಕ ಇಟ್ಕೊತೀನಿ ಅಂದರೆ ಈ ಫಾರ್ಮುಲಾ ನೀವು ಯೂಸ್ ಮಾಡೋದು, ಆದರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಷ್ಟೇ. ಸೊ ಅವಕಾಡೋ ನಂಬರ್ ಎಲ್ರಿಗೂ ಗೊತ್ತಿರುತ್ತೆ, 6.022 × 10⁻23. ಇದೆಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಮಕ್ಕಳೇ, ನಿಮ್ಮ ಕ್ವಾರ್ಟರ್ಲೀಸ್ಗೆ ಯೂಸ್ ಆಗುವಂಥದ್ದು. ಓಕೆ, ಎಸ್. ಸೊ ಅಷ್ಟೇ, ನಿಮ್ಮ ಕ್ವಾರ್ಟರ್ಲಿಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ ಎಲ್ಲ ಬೇಗ ಮೆಮರೈಸ್ ಮಾಡಿದ್ದೀವಿ. ಸೊ ಎಲ್ಲನೂ ಇನ್ನೊಮ್ಮೆ ಎಕ್ಸಾಮ್ಗಿಂತ ಮುಂಚೆ ದಯವಿಟ್ಟು ಈ ಒಂದು ವಿಡಿಯೋನ ತಿರ್ಗಾ ನೋಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಕ್ವಾರ್ಟರ್ಲಿಗೆ ಆಲ್ ದಿ ವೆರಿ ಬೆಸ್ಟ್ ಮಕ್ಕಳೇ. ಇನ್ನೂ ಒಂದು ಅದ್ಭುತವಾದ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್ ಮಕ್ಕಳೇ.